ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ 2ನೇ ಸೆಮಿಸ್ಟರ್ನಲ್ಲಿರ್ತಕ್ಕಂಥ 5ನೇ ಗದ್ಯಪಾಠ ಜನಪದ ಕಲೆಗಳ ವೈಭವ, 5ನೇ ಪದ್ಯಪಾಠ ಹೇಮಂತ, ಇವೆರಡರ ಸೇರಿಸಿ ಪ್ಲಸ್ ಮರುಸಿಂಚನವನ್ನು ಕೂಡ ನಾನು ಏನು ಮಾಡಿದ್ದೀನಿ, ಆ್ಯಡ್ ಮಾಡಿ ಈ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದೀನಿ. ಸೊ ಯಾರಿಗೆಲ್ಲ ಈ PDF ಗಳು ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ತೊಗೊಳ್ಬೋದು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಪ್ರಶ್ನೆ ಪತ್ರಿಕೆ ಹೇಗೆ ರಚಿಸಿದ್ದೀವಿ ಅಂತ ನೋಡೋಣ. ಸೊ ಮೊದಲಿಗೂ ಉದ್ದಿಷ್ಟಾನುಸಾರ ಅಂಕ ಪ್ರಾಮುಖ್ಯತೆಯಲ್ಲಿ ಸ್ಮರಣೆಗೆ 9, ಗ್ರಹಿಕೆಗೆ 8, ಅಭಿವ್ಯಕ್ತಿಗೆ 3, ಒಟ್ಟಾರೆ 20. ಪ್ರಶ್ನಾನುಸಾರ ಅಂಕ ಹಂಚಿಕೆಯಲ್ಲಿ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 9 ಅಂಕ, ಕಿರು ಉತ್ತರ 8 ಅಂಕ, ದೀರ್ಘ ಉತ್ತರ 3 ಅಂಕ, ಒಟ್ಟಾರೆ 20 ಅಂಕ. ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಯಲ್ಲಿ ಸುಲಭ 6, ಸಾಧಾರಣ 10, ಕಠಿಣ 4, ಒಟ್ಟಾರೆ 20. ಇನ್ನು ಸಂಕ್ಷಿಪ್ತ ನೀಲನಕ್ಷೆ ಇದೆ. ಜನಪದ ಕಲೆಗಳ ವೈಭವ ಅಂತಕ್ಕಂಥ ಪಾಠದಲ್ಲಿ ಬಹು ಆಯ್ಕೆ 2 ತಗೊಂಡಿವಿ. 2 ಅಂಕದ 2, 3 ಅಂಕದ 1, ಒಟ್ಟು 9 ಅಂಕ. ಹೇಮಂತ ಪದ್ಯಪಾಠದ್ದು 1 ಅಂಕದ 2 ಪ್ರಶ್ನೆ, 2 ಅಂಕದ 2, ಒಟ್ಟಾರೆ 6 ಅಂಕ. ಏನು, ಏಕೆ, ಹಾಗಾದರೆ, ಮರುಸಿಂಚನ ಕಲಿಕಾ ಹಾಳೆಯಲ್ಲಿ ಒಂದು ಪ್ಯಾಸೇಜ್ ಇತ್ತು ಗದ್ಯ ಭಾಗದಲ್ಲಿ. ಟೋಟಲಿ 5 ಅಂಕಗಳನ್ನು ಕೊಟ್ಟಿದ್ದೀವಿ. ಟೋಟಲಿ ಇಲ್ಲಿರ್ತಕ್ಕಂಥದ್ದು 20 ಅಂಕ. ಇದು ಪ್ರಶ್ನೆ ಪತ್ರಿಕೆ ಇತ್ತು. ಡೈರೆಕ್ಟಾಗಿ ಆನ್ಸರ್ ಪೇಜ್ಗೆ ಬರೋಣ. ಎಸ್, ಪಾಠ ಆಧಾರಿತ ಮೌಲ್ಯಾಂಕನ LBA 2025-26 ಗದ್ಯಪಾಠ 5 ಜನಪದ ಕಲೆಗಳ ವೈಭವ, ಪದ್ಯಪಾಠ 5 ಹೇಮಂತ, ಮರುಸಿಂಚನ 15ನೇದು ಏನು, ಏಕೆ, ಹಾಗಾದರೆ. ಫಸ್ಟ್ ಪಠ್ಯಭಾಗ 15 ಅಂಕದಲ್ಲಿ ಮುಖ್ಯ ಪ್ರಶ್ನೆ ಒಂದಿತ್ತು. ಕೊಟ್ಟಿರೋ ಪ್ರತಿ ಪ್ರಶ್ನೆಗೂ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೀಬೇಕು. 2 ಪ್ರಶ್ನೆ ತಲಾ ಒಂದಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಫಸ್ಟ್ ಇತ್ತು ಸನ್ಮಾನ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರು. ಆಯ್ಕೆ ಎ ಜಸ್ತ್ವ ಸಂಧಿ, ಆಯ್ಕೆ ಬಿ ಚುತ್ವ ಸಂಧಿ, ಆಯ್ಕೆ ಬಿ ಅನುನಾಸಿಕ ಸಂಧಿ, ಆಯ್ಕೆ ಡಿ ಸವರ್ಣ ದೀರ್ಘ ಸಂಧಿ. ಸನ್ಮಾನ ಅನ್ನೋದು ಅನುನಾಸಿಕ ಸಂಧಿಗೆ ಉದಾಹರಣೆಯಾದ ಪದ. 2ನೇ ಪ್ರಶ್ನೆ ಅಜಂತ ಪದದ ಸಂಧಿ ಅಂತ ಕೇಳಿದ್ರು. ಎ ಜಸ್ತ್ವ ಸಂಧಿ, ಬಿ ಚುತ್ವ ಸಂಧಿ, ಸಿ ಅನುನಾಸಿಕ ಸಂಧಿ, ಡಿ ಗುಣಸಂಧಿ. ಅಜಂತ ಅಂತಕ್ಕಂಥ ಪದ ಜಸ್ತ್ವ ಸಂಧಿಗೆ ಉದಾಹರಣೆಯಾದ ಪದ. ಮುಖ್ಯ ಪ್ರಶ್ನೆ 2 ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸತಕ್ಕಂಥ ಪ್ರಶ್ನೆಗಳು 2 ಇದ್ದಾವೆ. 2 ಪ್ರಶ್ನೆ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಹೇಮಂತ ರಾಜನು ಇಳೆಗೆ ಬಂದಾಗ ಮರಗಳು ಹೇಗಿರ್ತವೆ ಅಂತ ಕೇಳಿದ್ರು. ಉತ್ತರ ಹೇಮಂತ ರಾಜನು ಇಳೆಗೆ ಬಂದಾಗ ವೃಕ್ಷಗಳು ಎಲೆಗಳನ್ನು ಉದುರಿಸಿ ಬೋಳಾಗಿ ನಿಲ್ತವೆ ಅಂತ ಬರೆದ್ರೆ ಸಾಕು. 4ನೇ ಪ್ರಶ್ನೆ ಕಾನನದ ಹಕ್ಕಿ ಏನು ಮಾಡುತ್ತಿದೆ ಅಂತ ಕೇಳಿದರೆ. ಕಾನನದ ಹಕ್ಕಿ ಕಣ್ಣೀರು ಸುರಿಸುತ್ತಿದೆ. ರೋಮನಂಕಿ 3 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಒಟ್ಟು 2 ಪ್ರಶ್ನೆ ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಟೋಟಲಿ 4 ಮಾರ್ಕ್. 5ನೇ ಪ್ರಶ್ನೆ ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರ್ತವೆ. ಉತ್ತರ ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರ್ತದೆ. ಬಿಳಿಯ ಪಂಚೆಯ ವೀರಗಚ್ಚೆ, ತಲೆಗೆ ಅರಿಸಿನ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆ ಅಂಗಿ, ಕೊರಳಲ್ಲಿ ರುದ್ರಾಕ್ಷಿ, ಹಣೆಗೆ ವಿಭೂತಿ, ಕರ್ಣಕುಂಡಲ, ಸೊಂಟಪಟ್ಟಿ, ಬಿಚ್ಚುಗತ್ತಿ ಹಾಗೂ ಕಾಲಲ್ಲಿ ಕಾಲ್ಗೆಜ್ಜೆ ಧರಿಸಿರ್ತಾರೆ. 6ನೇ ಪ್ರಶ್ನೆ ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿದೆ. ಉತ್ತರ ಹೇಮಂತ ಬಂದಾಗ ಗಿಡಗಳಲ್ಲಿ ಹೂವಿಲ್ಲ, ಹಸುರಿಲ್ಲ, ಮರಗಳಲ್ಲಿ ಚಿಗುರೆಲೆಗಳಿಲ್ಲ, ದುಂಬಿಗಳ ಧ್ವನಿ ಇಲ್ಲ, ಹಕ್ಕಿಗಳ ಹಾಡಿಲ್ಲ, ಸುವಾಸನೆ ತರುವ ಗಾಳಿಯೂ ಇಲ್ಲ. ಇನ್ನು ಪದ್ಯಭಾಗ ಪೂರ್ಣಗೊಳಿಸಲಿಕ್ಕೆ 2 ಅಂಕದ ಪ್ರಶ್ನೆ ಇತ್ತು. ಹೇಮಂತ ಋತುರಾಜದಿಂದ ಹಿಡಿದು ಮರುತನಿಲ್ಲವರೆಗೆ. ಉತ್ತರ ಏನಿತ್ತಪ್ಪ ಅಂತಂದ್ರೆ ಹೇಮಂತ ಋತುರಾಜನಿಗೆ ಬಂದಿಳುವಂದು ಹೂವಿಲ್ಲ, ಹಸುರಿಲ್ಲ, ಚಿಗುರೆಲೆಗಳಿಲ್ಲ, ದುಂಬಿಗಳ ದನಿ ಇಲ್ಲ, ಹಕ್ಕಿಗಳ ಹಾಡಿಲ್ಲ, ಕುಸುಮ ಗಂಧವ ತರುವ ಮರುತನಿಲ್ಲ. ಇನ್ನು ಪ್ರಶ್ನೆ 8 ಇತ್ತು. ಇಲ್ಲಿ ಒಂದು ಸಂದರ್ಭ ಹೇಳಿಕೆ ವಾಕ್ಯ ಇದೆ. 2 ಅಂಕದ ಪ್ರಶ್ನೆ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ ಅಂತ ಇದೆ. ಫಸ್ಟ್ ಆಯ್ಕೆ ಬರಬೇಕು. ಈ ವಾಕ್ಯವನ್ನ ಜನಪದ ವಿಷಯಕೋಶ ಮತ್ತು ವಿಷಯ ಸಂಪದೀಕರಣ ಸಂಪನ್ಮೂಲ ಸಾಹಿತ್ಯ ಕನ್ನಡ ಭಾಷೆ ಕೃತಿಯಿಂದ ಆಯ್ದ ಜನಪದ ಕಲೆಗಳ ವೈಭವ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ ಯಕ್ಷಗಾನ ಜನರಲ್ಲಿ ಧಾರ್ಮಿಕ ಮತ್ತು ನೀತಿ ಪ್ರಜ್ಞೆಗಳನ್ನು ಬೆಳೆಸಲು ಸಹಕಾರಿಯಾಗಿದೆ. ಯಕ್ಷಗಾನ ಪ್ರಸಂಗ ರಚಿಸಿದವರ ಉದ್ದೇಶ ಏನಾಗಿರ್ತದೆ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ ಪ್ರತಿಯೊಂದು ಯಕ್ಷಗಾನ ಪ್ರಸಂಗವು ನೋಡುಗರಲ್ಲಿ ಅಂತಿಮವಾಗಿ ದ್ರವ ಭಕ್ತರಿಗೆ ಜಯವಾಗುವುದು ಅಂತ ಇತ್ತು. ಇನ್ನು ಲಾಸ್ಟ್ 3 ಅಂಕದ ಪ್ರಶ್ನೆ ಏನಿತ್ತು ಅಂದ್ರೆ ಒಂದು ಪ್ರಬಂಧವನ್ನ ಕೊಟ್ಟಿತ್ತು. ಸಾವಯವ ಕೃಷಿ ಅಥವಾ ಮಳೆ ಕೊಯ್ಲು. ಇದರಲ್ಲಿ ಪ್ರಸ್ತಾವನೆ, ವಿಷಯದ ನಿರೂಪಣೆ ಮತ್ತು ಉಪಸಂಹಾರ ಅಂತಕ್ಕಂಥ 3 ಅಂಶಗಳನ್ನು ಹೊಂದಿ ನೀವು ಪ್ರಬಂಧವನ್ನು ಬರೆದ್ರೆ 3 ಅಂಕಗಳನ್ನು ಕೊಡ್ತಾರೆ. ಇನ್ನು ಮರುಸಿಂಚನದಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿತ್ತು. ಈ ಗದ್ಯ ಭಾಗವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ತುಂಬ ಸರಳ ಇದೆ.
ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ. ಅವನು ರಾಜ್ಯವನ್ನ ತುಂಬಾ ಚೆನ್ನಾಗಿ ಆಳ್ವಿಕೆ ಮಾಡುತ್ತಾ ಇದ್ದ. ಇದ್ದಕ್ಕಿದ್ದಂತೆ ಒಂದು ರಾತ್ರಿ ಮಲಗಿದ್ದಾಗ ತನ್ನ ಹಲ್ಲುಗಳೆಲ್ಲ ಉದುರಿ ಹೋದವು ಎಂಬ ಕನಸನ್ನ ಕಾಣ್ತಾನೆ. ಆ ಕನಸಿನ ಅರ್ಥವೇನಿರಬಹುದು ಎಂದು ತಿಳಿಯಲು ಜ್ಯೋತಿಷರನ್ನ ಕರೆಯುತ್ತಾನೆ. ಆಗ ಜ್ಯೋತಿಷ್ಯ, ರಾಜರೇ, ಈ ಕನಸಿನ ಅರ್ಥವೇನು ಎಂದರೆ ನಿಮ್ಮ ಕುಟುಂಬದವರೆಲ್ಲರೂ ನಿಮ್ಮ ಕಣ್ಣ ಮುಂದೆಯೇ ಸಾಯುತ್ತಾರೆ ಎಂದು ಹೇಳುತ್ತಾನೆ. ಈ ಮಾತನ್ನ ಕೇಳಿದ ರಾಜನು ಕೋಪಗೊಂಡು ಅವನಿಗೆ ಶಿಕ್ಷೆ ನೀಡ್ತಾನೆ. ಈ ಸುದ್ದಿ ಊರೆಲ್ಲ ಹರಡುತ್ತದೆ. ಮತ್ತೆ ಮರುದಿನ ರಾಜನು ಇನ್ನೊಬ್ಬ ಜ್ಯೋತಿಷರನ್ನು ಕರೆದು ಆ ಕನಸಿನ ಅರ್ಥವನ್ನ ಕೇಳ್ತಾನೆ. ಆಗ ಇನ್ನೊಬ್ಬ ಜ್ಯೋತಿಷ್ಯ, ನೀವು ನಿಮ್ಮ ಕುಟುಂಬದಲ್ಲಿ ಇರುವವರಿಗಿಂತ ಹೆಚ್ಚು ದಿನ ಬದುಕುತ್ತೀರಿ ಎಂದು ಹೇಳ್ತಾನೆ. ಆಗ ರಾಜ ಸಂತೋಷಗೊಂಡು ಅವನಿಗೆ ಬಹುಮಾನ ನೀಡ್ತಾನೆ. ಇಲ್ಲಿ ನಾವು ಗಮನಿಸಬೇಕಾದ ವಿಷಯವೇನೆಂದರೆ ಇಬ್ಬರು ಜ್ಯೋತಿಷ್ಯರ ಮಾತಿನ ಅರ್ಥ ಒಂದೇ, ಆದರೆ ಹೇಳುವ ರೀತಿ ಬೇರೆ ಅಷ್ಟೇ. ಹಾಗೆ ನಮ್ಮ ಮಾತು ಯಾರನ್ನಾದರೂ ಖುಷಿಪಡಿಸಬಹುದು ಅಥವಾ ದುಃಖ ಪಡುವಂತೆ ಮಾಡಬಹುದು. ಎರಡೂ ನಮ್ಮ ಮೇಲೆ ಅವಲಂಬಿತವಾಗಿದೆ. ಇಷ್ಟು ಪ್ರಶ್ನೆ ಉತ್ತರ ಇತ್ತು. ರಾಜನು ಯಾವ ರೀತಿ ಕನಸನ್ನ ಕಾಣ್ತಾನೆ? ಒಂದು ರೀತಿ ಮಲಗಿದ್ದಾಗ ತನ್ನ ಹಲ್ಲುಗಳೆಲ್ಲ ಉದುರಿ ಹೋದವು ಎಂಬ ಕನಸನ್ನ ಕಾಣ್ತಾನೆ. ಜ್ಯೋತಿಷ್ಯನ ಯಾವ ಮಾತಿನಿಂದ ರಾಜ ಕೋಪಗೊಂಡ? ಜ್ಯೋತಿಷ್ಯ, ರಾಜರೇ, ಈ ಕನಸಿನ ಅರ್ಥವೇನು ಎಂದರೆ ನಿಮ್ಮ ಕುಟುಂಬದವರೆಲ್ಲರೂ ನಿಮ್ಮ ಕಣ್ಣ ಮುಂದೆಯೇ ಸಾಯುತ್ತಾರೆ ಎಂದು ಹೇಳ್ತಾನೆ. ರಾಜನು ಇನ್ನೊಬ್ಬ ಜ್ಯೋತಿಷ್ಯನಿಗೆ ಬಹುಮಾನ ನೀಡಲು ಕಾರಣವೇನು? ಇನ್ನೊಬ್ಬ ಜ್ಯೋತಿಷ್ಯ, ನೀವು ನಿಮ್ಮ ಕುಟುಂಬದಲ್ಲಿ ಇರುವವರಿಗಿಂತ ಹೆಚ್ಚು ದಿನ ಬದುಕುತ್ತೀರಿ ಎಂದು ಹೇಳ್ತಾನೆ. ಆಗ ರಾಜ ಸಂತೋಷಗೊಂಡು ಅವನಿಗೆ ಬಹುಮಾನ ನೀಡ್ತಾನೆ. ಈ ಕಥೆಯಿಂದ ನಾವು ತಿಳಿಯಬಹುದಾದ ಮೌಲ್ಯ ಅಂತ ಕೇಳಿದ್ರು. ನಮ್ಮ ಮಾತು ಯಾರನ್ನಾದರೂ ಖುಷಿಪಡಿಸಬಹುದು ಅಥವಾ ದುಃಖ ಪಡುವಂತೆ ಮಾಡಬಹುದು ಅಂತ ಬರೆದ್ರೆ ಸಾಕು. ಇನ್ನು ಲಾಸ್ಟ್ ಏನಿತ್ತಪ್ಪ ಅಂತಂದ್ರೆ, ಈ ಕಥೆಗೊಂದು ಸುಲಭವಾದ ಶೀರ್ಷಿಕೆಯನ್ನು ಕೊಡಿ ಅಂತ ಕೇಳಿದ್ದಾರೆ. ಮಾತೆ ಮುತ್ತು ಮತ್ತೆ ಮಾತೆ ಮೃತ್ಯು ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.